ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಭಾಗ 2ರ ಅಧ್ಯಾಯ 12 ಉತ್ತರ ಭಾರತದ ಪ್ರಮುಖ ರಾಜವಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ನಾವು ಅಧ್ಯಾಯ 13 ಮಧ್ಯಕಾಲೀನಲ್ಲಿ ಬರುವಂತಹ ದೆಹಲಿ ಸುಲ್ತಾನರ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡೋಣ. ನೀವೇನಾದರೂ ಪ್ರಥಮ ಬಾರಿಗೆ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದೀರಾ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂಬರುವ ಎಲ್ಲ ವಿಡಿಯೋಗಳಿಗೆ ನೀವು ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಆತ್ಮೀಯರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದ್ರೆ ಅದು ಅರಬ್ರು ದಾಳಿ ಮಾಡ್ತಾರೆ. ಯಾಕಂದರೆ ಅರಬ್ರು ಭಾರತೀಯ ಅರಬ್ಬಿ ಸಮುದ್ರದ ಮುಖಾಂತರ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಮುಂದೊಂದು ದಿನ ಅವರು ಸಮುದ್ರವನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಹೆದ್ದಾರಿಯ ಮುಖಾಂತರ ಕೂಡ ಬಂದು ನಮಗೆ ದಾಳಿ ಮಾಡಿದ್ದು ಉಂಟು. ಅರಬ್ಬರ ದಂಡು 712ರಲ್ಲಿ ಸಿಂಧ್, ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತು. ಇದರೊಳಗಡೆ ಟರ್ಕಿ ಮೂಲದ ಮೊಹಮ್ಮದ್ ಗಜ್ನಿಯ ದಾಳಿ ಬಗ್ಗೆ ನಾವು ನೋಡೋದಾದರೆ, ಮೊಹಮ್ಮದ್ ಗಜ್ನಿ ಅಫ್ಘಾನಿಸ್ತಾನದ ಎಂಬ ಚಿಕ್ಕ ರಾಜ ಸುಲ್ತಾನ ಆಗಿರ್ತಾನೆ. ಇವ 17 ಬಾರಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಓಕೆ, ಇದಕ್ಕೆ ನಾವು 17 ಬಾರಿ ಭಾರತ ದಂಡಯಾತ್ರೆ ಕೂಡ ಅಂತ ನಾವು ಹೇಳ್ತೀವಿ. ಈ ದಾಳಿ ಒಳಗಡೆ ಮಥುರೆಯ ಶ್ರೀಕೃಷ್ಣ ಮಂದಿರ ಕೂಡ, ಗುಜರಾತಿನ ಸೋಮನಾಥನ ಮಂದಿರ ಕೂಡ ದಾಳಿ ಒಳಗಡೆ ಸೇರಿರ್ತವೆ. ಇನ್ನೂ ಅನೇಕ ದಾಳಿಗಳು ಇದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಸೋಮನಾಥ ದೇವಾಲಯ ಭಾರತ ಸ್ವತಂತ್ರ ಸಿಕ್ಕ ನಂತರ ಪುನರ್ ನಿರ್ಮಾಣ ಮಾಡಿ ಕಟ್ಟಿ 1951ರಲ್ಲಿ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಆದಂತಹ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಸೋಮನಾಥ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡ್ತಾರೆ. ಇನ್ನು ಮೊಹಮ್ಮದ್ ಗೋರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಈತ ದಿಲ್ಲಿಯ ರಾಜ ಪೃಥ್ವಿರಾಜ್ ಚೌಹಾನ್ ಏನು ಮಾಡ್ತಾನೆ ಅಂತಂದರೆ 1191ರ ಮೊದಲನೇ ತೈರನ್ ಕದನದೊಳಗಡೆ ಮೊಹಮ್ಮದ್ ಗೋರಿ ಸೋತ ನಂತರ ಚೌಹಾನ್ ಇವನನ್ನು ಬಿಟ್ಟು ಕಳಿಸ್ತಾನೆ. ಅದೇ ರೀತಿಯಾಗಿ ಸಿಕ್ಕ ಅವಕಾಶವನ್ನು ಮೊಹಮ್ಮದ್ ಗೋರಿ 2ನೇ ತೈರನ್ ಕದನ 1192ರೊಳಗಡೆ ಪೃಥ್ವಿರಾಜನನ್ನು ಪುನಃ ಸೋಲಿಸ್ತಾನೆ. ಮತ್ತು ಅದೇ ಯುದ್ಧ ಇನ್ನು ಗೋರಿಯ ಕೆದ್ದುಕೊಂಡಂತಹ ಪ್ರದೇಶಗಳನ್ನು ತನ್ನ ಸೇನಾನಿಯಾದಂತಹ ಕುತ್ಬುದ್ದೀನ್ ಐಬಕ್ನಿಗೆ ಹಸ್ತಾಂತರ ಮಾಡ್ತಾನೆ. ಗುಲಾಮಿ ಆದಂತಹ ಕುತ್ಬುದ್ದೀನ್ ಐಬಕ್ ದೆಹಲಿ ಒಳಗಡೆ ಸುಲ್ತಾನ್ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಹೀಗಾಗಿ ಗುಲಾಮಿ ಸಂತತಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಮುಂದುವರೆದು ದೆಹಲಿ ಆಳ್ವಿಕೆ ಒಳಗಡೆ 5 ಸಂತತಿಗಳು ಬರ್ತಾವೆ. ನಿಮಗೆ ಗೊತ್ತಿದೆ, ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್ ಮತ್ತು ಲೋಧಿ ಸಂತತಿಗಳು ಪ್ರಮುಖವಾಗಿವೆ. ಇದರೊಳಗಡೆ ಮೊದಲ ಬಾರಿಗೆ ಬರುವಂತಹ ಸಂತತಿ ಯಾವುದಂದರೆ ಗುಲಾಮಿ ಸಂತತಿ ಅಂತ ಹೇಳಬಹುದಾಗಿದೆ. ಗುಲಾಮಿ ಸಂತತಿಯನ್ನು ಕುತ್ಬುದ್ದೀನ್ ಐಬಕ್ ಪ್ರಾರಂಭ ಮಾಡ್ತಾನೆ. ಈತ ಮೊಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ. ಹೀಗಾಗಿ ಗುಲಾಮಿ ಸಂತತಿ ಅಂತ ಹೆಸರು ಬಂತು. ಈ ಕುತ್ಬುದ್ದೀನ್ ಐಬಕ್ ಟರ್ಕರ ವಿಜಯದ ದ್ಯೂತಿಕವಾಗಿ ಏನು ಮಾಡ್ತಾನೆ ಅಂತ ದಿಲ್ಲಿ ಸಮೀಪದೊಳಗಡೆ ಒಂದು ಮೆಹರಾಲಿಯ ಕಬ್ಬಿನ ಸ್ತಂಭವನ್ನು ಕುತುಬಿನ ಕಂಬವನ್ನು ಸ್ಟಾರ್ಟ್ ಮಾಡ್ತಾನೆ. ದಿಲ್ಲಿಯ ಮೆಹರಾಲಿ ಎಂಬಲ್ಲಿ ಕುತುಬ್ ಮಿನಾರನ್ನು ಕಟ್ಟಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಇಲ್ತುಮಿಶ್ನ ಕಾಲದೊಳಗಡೆ ಪೂರ್ಣಗೊಳ್ತದೆ. ಆದರೆ ಇದನ್ನು ಸಂಪೂರ್ಣವಾಗಿ ಕುತುಬುದ್ದೀನ್ ಐಬಕ್ ಕಟ್ಟಲಿಕ್ಕೆ ಆಗಲ್ಲ. ದಿಲ್ಲಿ ಸುಲ್ತಾನರೊಳಗಡೆ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಯಾರಂದರೆ ರಜಿಯಾ ಸುಲ್ತಾನ್. ನಿಮ್ಗೆ ಗೊತ್ತಿದೆ, ದಿಲ್ಲಿ ಸುಲ್ತಾನರ ಆಳ್ವಿಕೆ ಕಾಲದೊಳಗಡೆ ಅಧಿಕಾರ ಸೂತ್ರವನ್ನು ಹಿಡಿದ ರಜಿಯಾ ಸುಲ್ತಾನ್. ಮುಂದುವರೆದು ಖಿಲ್ಜಿ ವಂಶದ ಬಗ್ಗೆ ತಿಳ್ಕೋದಾದರೆ, ಅಲಾವುದ್ದೀನ್ ಖಿಲ್ಜಿಯಿಂದ ಪ್ರಾರಂಭ ಆಗ್ತದೆ. ಇದು ನಿಮ್ಗೆ ಗೊತ್ತಿದೆ. ಈತ ಆಡಳಿತ, ಸೈನ್ಯ, ಆರ್ಥಿಕ ಕ್ಷೇತ್ರಗಳು ಸುಧಾರಣೆ ತೊಗೊಂಡ್ಬರ್ತಾನೆ. ಖಿಲ್ಜಿ ಮಾದಕ ಪದಾರ್ಥ ಸೇವನೆ, ಜೂಜಾಟವನ್ನು ನಿಷೇಧ ಮಾಡ್ತಾನೆ. ಆದರೆ ಖಿಲ್ಜಿಗೆ ಏನಿರ್ತದೆ ಅಂತಂದರೆ ಒಂದು ಹುಚ್ಚು ಆಸೆ, ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ಕೊಳ್ಬೇಕೆಂಬುದು ಅವನ ಆಕಾಂಕ್ಷೆ ಆಗಿರ್ತದೆ. ಆದರೆ ಪ್ರಾರಂಭದೊಳಗೆ ಸೈನಿಕ ಶಕ್ತಿ ಉತ್ತರ ಭಾರತವನ್ನು ಗೆದ್ಕೊಳ್ತು, ಬಟ್ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನೋದು ಇನ್ನೊಂದು ವಿಚಾರ. ಮಲ್ಲಿಕಾಫರ್ನಿಂದ ಕೆಲವೊಂದಿಷ್ಟು ದಕ್ಷಿಣ ಭಾರತದ ರಾಜರುಗಳು ದಾಳಿಗೊಳಗಾದವು. ಮಹಾರಾಷ್ಟ್ರದ ಯಾದವರು ದೇವಗಿರಿ ಅವ್ರ ರಾಜಧಾನಿ ಆಗಿರ್ತದೆ. ತೆಲಂಗಾಣದ ಕಾಕತೀಯರು ವಾರಂಗಲ್ ರಾಜಧಾನಿ ಆಗಿರ್ತದೆ. ದೋರ ಸಮುದ್ರದ ಹೊಯ್ಸಳರು ದ್ವಾರ ಸಮುದ್ರ ಆಗಿರ್ತದೆ. ತಮಿಳುನಾಡಿನ ಪಾಂಡ್ಯರು ಮದುರೈ ಆಗಿರ್ತದೆ. ಇವೆಲ್ಲ ರಾಜರುಗಳು, ದಕ್ಷಿಣ ಭಾರತ ರಾಜರುಗಳು ಮಲ್ಲಿಕಾಫರ್ನಿಂದ ಆಕ್ರಮಣಕ್ಕೆ ಒಳಗಾಗ್ತವೆ. ಇವರ ವಾಸ್ತುಶಿಲ್ಪದ ಕೊಡುಗೆ ಮತ್ತು ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಕುತುಬ್ ಮಿನಾರ್ 71 ಮೀಟರ್ ಎತ್ತರ ಇದೆ. ಇದನ್ನು ಅಲೈ ದರ್ವಾಜ್ ಮತ್ತು ಸುಂದರವಾದ ದ್ವಾರ, ಕುವತ್ ಉಲ್ ಇಸ್ಲಾಂ ಮಸೀದಿ, ಸಿರಿಕೋಟೆಯನ್ನು ಈ ಮೊಘಲರೇ ಕಟ್ಟಿಸ್ತಾರೆ.
ಇದೇ ಕಾಲದೊಳಗೆ ಉರ್ದು ಭಾಷೆ ರೂಪುಗೊಳ್ತದೆ, ನಿಮ್ಗೆ ಗೊತ್ತಿರಬೇಕು. ಅಮೀರ್ ಖುಸ್ರೋ ಸಂಗೀತಗಾರ ಆಗಿರ್ತಾನೆ ಮತ್ತು ಏನು ತಬಲಾ ಸಿತಾರ್ ವಾದ್ಯಗಳನ್ನು ರೂಪಿಸಲಿಕ್ಕೆ ಇವನು ಪ್ರಮುಖವಾದಂಥ ಕಾರಣೀಕರ್ತ ಆಗಿರ್ತಾನೆ. ಜೈಸಿ ಕವಿ ಉರ್ದುವಿನೊಳಗೆ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೀತಾನೆ. ಇದು ಬಹಳ ವಿಶಿಷ್ಟವಾಗಿದೆ ಅಂತ ನಮ್ಗೆ ಗೊತ್ತಿರಬೇಕಾಗ್ತದೆ. ಇನ್ನು ರಮಾನಂದ, ಕಬೀರ, ರಾಯಿದಾಸ, ಮೀರಾ ಕಾಲದೊಳಗೆ ಈ ಕಾಲದೊಳಗೆ ಬರುವಂಥ ಭಕ್ತಿ ಸಂತರು ಅಂತ ನಾವು ಹೇಳ್ಬಹುದಾಗಿದೆ. ಇವರು ಉತ್ತರ ಭಾರತದೊಳಗೆ ಬರ್ತಾರೆ. ಇನ್ನು ಮೊಘಲರ ಕಾಲಗಣನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಇನ್ನು ಸಿಂಧ್ ಪ್ರಾಂತ್ಯದೊಳಗಡೆ 712 ಒಳಗಡೆ ಅರಬ್ಬರ ದಾಳಿ ಆಗ್ತದೆ. ಓಕೆ, ಮೊಹಮ್ಮದ್ ಗಜ್ನಿ ಆಕ್ರಮಣಗಳು 1000 ವರ್ಷದಿಂದ 1022 ಒಳಗಡೆ ಆಕ್ರಮಣಗಳಾಗ್ತವೆ. ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಮೊದಲನೇ ತೈರನ್ ಕದನ 1191, ಎರಡನೇ ತೈರನ್ ಕದನ 1192 ಆಗ್ತದೆ. ದೆಹಲಿ ಸುಲ್ತಾನರ ಆಳ್ವಿಕೆ 1200 ಇಸ್ವಿಯಿಂದ ಸ್ಟಾರ್ಟ್ ಆದರೆ 1522 ಏನು ಪಾನಿಪತ್ ಕದನವರೆಗೂ ಕೂಡ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಗೊತ್ತಿರಬೇಕಾಗ್ತದೆ. ಇನ್ನು ಕುತುಬುದ್ದೀನ್ ಐಬಕ್ ಕೂಡ 1206ರಿಂದ 1210ರವರೆಗೆ, ರಜಿಯಾ ಸುಲ್ತಾನ್ 1236ರಿಂದ 1240ರವರೆಗೆ, ಅಲಾವುದ್ದೀನ್ ಖಿಲ್ಜಿ 1296ರಿಂದ 1316ರವರೆಗೆ ಆಳ್ವಿಕೆ ಮಾಡ್ತಾರೆ, ಇದು ಗೊತ್ತಿದೆ. ಇನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಕೂಡ ಅಷ್ಟೇ 1325ರಿಂದ 1351, ಪಾನಿಪತ್ ಕದನ 1526ರೊಳಗಡೆ ಏನು ಅಕ್ಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಆಗ್ತದೆ. ಇದರಿಂದ ಮೊಘಲ್ ಸಾಮ್ರಾಜ್ಯಕ್ಕೆ ಕಾರಣೀಕರ್ತವಾದಂತಹ ಯುದ್ಧ ಅಥವಾ ಗಣ್ಯವಾದಂಥ ಯುದ್ಧ ಯಾವುದಂದ್ರೆ ಪಾನಿಪತ್ ಕದನ ಆಗಿದೆ. ಪಾನಿಪತ್ ಕದನೊಳಗೆ ಮೊದಲನೇ, ಎರಡನೇ, ಮೂರನೇ ಪಾನಿಪತ್ ಕದನಗಳು ಬರುವುದು ಉಂಟು. ಅದರ ಬಗ್ಗೆ ಮುಂದಿನ ತರಗತಿಯೊಳಗೆ ಹೆಚ್ಚಿನಾಗಿ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ದಿನ ನಾವು ಏನು ದೆಹಲಿ ಸುಲ್ತಾನರ ಬಗ್ಗೆ ಅಧ್ಯಾಯ 13 ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಮುಂದಿನ ಅಧ್ಯಾಯದೊಳಗಡೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಬಗ್ಗೆ ತಿಳ್ಕೊಳ್ತಾ ಕಲಿತಾ ಹೋಗೋಣ. ಐ ಹೋಪ್ ನನ್ನ ಒಂದು ವಿಡಿಯೋಸ್ಗಳಿಗೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಮತ್ತು ನಿಮಗೆ ಉಪಯುಕ್ತಕಾರಿ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತು ಸದಾಕಾಲ ನೋಟಿಫೈಯರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಒಳಗೆ ಭೇಟಿಯಾಗೋಣ ಹೇಳ್ತಾ ನಮಸ್ಕಾರ.